ನಮಸ್ತೆ ಎಲ್ಲರಿಗೂ. ಇವತ್ತಿನ ಈ ವಿಡಿಯೋದಲ್ಲಿ ನಾನು ಚಪಾತಿ ಜೊತೆ ಪಾಲಕ್ ಪನ್ನೀರ್ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ. ಬನ್ನಿ ಹಾಗಾದರೆ ವಿಡಿಯೋನ ಶುರು ಮಾಡೋಣ. ನೋಡ್ತಾ ಇದ್ದೀರಲ್ಲ ಪಾಲಕ್ ಪನ್ನೀರ್ ಯಾವ ಥರ ಚೆನ್ನಾಗಿ ಬಂದಿದೆ ಅಂತ. ಇವಾಗ ಚಪಾತಿ ಮಾಡೋಕ್ಕೆ ನಾನು ಒಂದು ಪಾತ್ರೆಯಲ್ಲಿ ಹಿಟ್ಟನ್ನು ಕಲಿಸ್ಕೊತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ಉಪ್ಪನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ. ಹಾಗೆಯೇ ಅಡುಗೆ ಎಣ್ಣೆನ ಬಳಸ್ತಾ ಇದ್ದೀನಿ. ಸ್ವಲ್ಪ ಅಡುಗೆ ಎಣ್ಣೆನ ಬಳಸ್ಕೊಳ್ಳಿ. ಅದಾದಮೇಲೆ ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಕಲಿಸ್ಕೊಳ್ಳಿ. ತುಂಬ ಅದು ಗಟ್ಟಿ ಕೂಡ ಇರಬಾರ್ದು, ತುಂಬ ತೆಳ್ಳಗೂ ಕೂಡ ಇರಬಾರ್ದು. ಮೀಡಿಯಮ್ ಒಂದು ಹದ ಬರುತ್ತೆ, ಹದದಲ್ಲಿ ಇರಬೇಕು. ಸೊ ಬೇಕಾದರೆ ಸ್ವಲ್ಪ ತುಂಬ ಗಟ್ಟಿ ಆಯಿತು ಅಂದರೆ ಸ್ವಲ್ಪ ನೀರು ಹಾಕ್ಕೊಂಡು ಮೆತ್ತಗೆ ಮಾಡ್ಕೊಳ್ಳಿ. ಅಥವಾ ತುಂಬ ತೆಳ್ಳಗಾಯಿತು ಅಂದರೆ ಸ್ವಲ್ಪ ಹಿಟ್ಟನ್ನು ಹಾಕ್ಕೊಂಡು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಆ್ಯಡ್ ಮಾಡ್ಕೊಳ್ಳಿ. ಅದಾದಮೇಲೆ ಒಂದು ಹದಕ್ಕೆ ಬರಬೇಕದು. ನೋಡ್ತಾ ಇದ್ದೀರಲ್ಲ ಯಾವ ಥರ ಹದ ಬಂದಿದೆ ಅಂತ. ಸೊ ಇವಾಗ ಅದನ್ನು ತೆಗೆದಿಟ್ಬಿಟ್ಟು ಪಾಲಕ್ನ ಚೆನ್ನಾಗಿ ಸೋಸ್ಕೊಂಡ್ಬಿಟ್ಟು ಹಾಗೆಯೇ ಚೆನ್ನಾಗಿ ನೀರಲ್ಲಿ ವಾಶ್ ಮಾಡಿಕೊಂಡು ಅದನ್ನು ಒಂದು ಸೈಡ್ಗೆ ತೆಗೆದಿಟ್ಕೊಳ್ಳಿ. ಇವಾಗ ಒಂದು ಪಾತ್ರೆಗೆ ನೀರನ್ನು ಹಾಕ್ಕೊಳ್ಳಿ. ಒಂದು 3-4 ಗ್ಲಾಸ್ ನೀರು ಹಾಕ್ಕೊಂಡ್ಬಿಟ್ಟು ಅದನ್ನು ಕಾಯ್ಸೋಕ್ಕಿಡಿ. ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಳ್ಳಿ. ಸೊ ಅದಾದಮೇಲೆ ನೆಕ್ಸ್ಟ್ ನೀವು ಇವಾಗ ಕ್ಲೀನ್ ಮಾಡಿರುವಂಥ ವಾಶ್ ಮಾಡಿರುವಂಥ ಆ ಒಂದು ಪಾಲಕ್ನ ನೀವು ಅದರಲ್ಲಿ ಬೇಯಿಸೋಕೆ ಇಟ್ಕೊಳ್ಳಿ. ಇದಕ್ಕೆ 3-4 ನೀವು ಯಾವ ಥರ ಸ್ಪೈಸಿ ತಿಂತೀರ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ತುಂಬ ಸ್ಪೈಸಿ ತಿನ್ನೋರಾದರೆ ಒಂದು 5 ಮೆಣಸಿಕಾಯಿನ ಇದಕ್ಕೆ ಆ್ಯಡ್ ಮಾಡ್ಕೊಳ್ಳಿ. ನಾನು ಕೂಡ ಒಂದು 5 ಮೆಣಸಿಕಾಯಿನ ಇದಕ್ಕೆ ಹಾಕ್ತಾಯಿದ್ದೀನಿ. ಅದಾದಮೇಲೆ ನೆಕ್ಸ್ಟ್ ಇವಾಗ ತೊಗರೆಬೇಳೆ ಒಂದು ಬೌಲಲ್ಲಿ ಒಂದು ಸ್ವಲ್ಪ ತೊಗರೆಬೇಳೆನ ಹಾಕಿಬಿಟ್ಟು ಅದನ್ನು ಚೆನ್ನಾಗಿ ಕ್ಲೀನ್ ಮಾಡಿ ವಾಶ್ ಮಾಡಿ ಆಮೇಲೆ ಇವಾಗ ಬಾಣಲಿಗೆ ಹಾಕಿ. ಸೊ ಇದೆಲ್ಲ 3 ಕೂಡ ಒಂದು ಪಾಲಕ್, ಗ್ರೀನ್ ಚಿಲ್ಲಿ ಮತ್ತು ತೊಗರೆಬೇಳೆ ಈ 3 ಕೂಡ ಚೆನ್ನಾಗಿ ಬೇಯಬೇಕು. ನೋಡ್ತಾ ಇದ್ದೀರಲ್ಲ ಈ ಥರ ಸ್ಪೂನ್ ಸಹಾಯದಿಂದ ಚೆನ್ನಾಗಿ ತಿರುವಾಡಿ. ಸೊ ಈ ಥರ ಕುದಿ ಬರಬೇಕು. ಕುದಿ ಬಂದಾದಮೇಲೆ ಆ ಥರ ಚೆನ್ನಾಗಿ ಕುದ್ದಿದೆಯಾ ನೋಡ್ಬೇಕು. ಇದನ್ನು ಚೆನ್ನಾಗಿ ಕುದಿಲ್ಲ ಅಂದರೆ ಇನ್ನೊಂದು ಸ್ವಲ್ಪ ಹೊತ್ತು ಅದನ್ನು ಹಾಗೇ ಬಿಡಿ. ಅದು ಕುದಿ ಬರೋವರೆಗೂ 2 ಮೀಡಿಯಮ್ ಸೈಜ್ ಈರುಳ್ಳಿನ ಕಟ್ ಮಾಡ್ಕೊತಾ ಇದ್ದೀನಿ. ಹಾಗೆಯೇ ಒಂದು ಮೀಡಿಯಮ್ ಸೈಜ್ ಟೊಮೊಟೊನ ಕಟ್ ಮಾಡ್ಕೊಂಡು ಇಟ್ಕೊತಾ ಇದ್ದೀನಿ. ಇದು ಕುದಿ ಬರೋವರೆಗೂ ಒಗ್ಗರಣೆಗೆ ಏನೆಲ್ಲ ಬೇಕೋ ಅದನ್ನು ನಾನು ಇವಾಗ ರೆಡಿ ಮಾಡ್ಕೊತಾ ಇದ್ದೀನಿ. ಹಾಗೆಯೇ 2 ಹಸಿಮೆಣಸಿಕಾಯಿನ ಕಟ್ ಮಾಡಿ ಇಟ್ಕೊತಾ ಇದ್ದೀನಿ. ಮಿಲ್ಕಿ ಮಿಸ್ಟ್ ಅವ್ರದ್ದು 200 ಗ್ರಾಮ್ದು ಒಂದು ಮಿಲ್ಕಿ ಮಿಸ್ಟ್ ಪನ್ನೀರನ್ನ ತೊಗೊಂಡಿದ್ದೀನಿ. ಸೊ ಇವಾಗ ಅದನ್ನು ನೀರಲ್ಲಿ ಚೆನ್ನಾಗಿ ವಾಶ್ ಮಾಡಿಕೊಂಡು ನಿಮ್ಗೆ ಯಾವ ಥರ ಚಿಕ್ಕದಾಗಿ ಬೇಕಂದ್ರೆ ಚಿಕ್ಕದಾಗಿ, ಮೀಡಿಯಮ್ ಸೈಜ್ ಬೇಕಾದರೆ ಮೀಡಿಯಮ್ ಸೈಜಾಗಿ ಕ್ಯೂಬ್ನ ಕಟ್ ಮಾಡ್ಕೊಳ್ಳಿ. ಇವಾಗ ಪಾಲಕ್ ಬೆಂದಿದೆಯಾ ಅಂತ ನೋಡಿ. ಸೊ ಪಾಲಕ್ ಹಾಗೆಯೇ ಜೊತೆಗೆ ಅದು ತೊಗರಿಬೇಳೆನೂ ಚೆನ್ನಾಗಿ ಬೆಂದಿದೆ ಅಂತ ನೋಡಿಕೊಂಡು ಇವಾಗ ಒಂದು ಜಾರಲ್ಲಿ ನೀರನ್ನು ಸೋಸ್ಕೊಳ್ಳಿ. ಒಂದು ಪಾತ್ರೆ ತೊಗೊಂಡು ನೀರನ್ನು ಸೋಸ್ಕೊಳ್ಳಿ. ನೀರು ಯೂಸ್ ಕೂಡ ಆಗುತ್ತೆ, ಬಟ್ ನಾನಿಲ್ಲಿ ನೀರು ಜಾಸ್ತಿ ಹಾಕ್ತಾ ಇಲ್ಲ. ಒಂದು ಸ್ವಲ್ಪ ಥಿಕ್ ಇರಲಿ ಅಂತ ಮಾಡ್ಕೊತಾ ಇದ್ದೀನಿ. ಹಾಗಾಗಿ ನೀರನ್ನು ತೆಗೆದಿದ್ದೀನಿ. ನೋಡ್ತಾ ಇದ್ದಿಲ್ಲ ಈ ಥರ ಬರುತ್ತೆ. ಸೊ ಇದಾದಮೇಲೆ ಸ್ವಲ್ಪ ಹೊತ್ತು ಅದು ಹಾಗೆ ಬಿಡಿ. ಯಾಕಂದರೆ ಅದು ಆರಬೇಕು, ಸಡನ್ನಾಗಿ ಮಿಕ್ಸಿಗೆ ಹಾಕಕ್ಕೆ ಹೋಗಬೇಡಿ. ಅದು ಆರೋವರೆಗೂ ಇಲ್ಲಿ ನೀವು ಇವಾಗ ಒಂದು ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ. ಒಂದು 2 ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕ್ಕೊಳ್ಳಿ. ಜೀರಿಗೆ, ಕರಿಬೇವು ಸೊಪ್ಪು, ಈರುಳ್ಳಿ, ಹಾಗೆಯೇ ಟೊಮೊಟೊ ಕೂಡ ಹಾಕ್ತಾಯಿದ್ದೀನಿ. ಸ್ವಲ್ಪ ಇದು ಈರುಳ್ಳಿ ಬೆಂದಾದಮೇಲೆ ಟೊಮೊಟೊ ಹಾಕ್ಕೊತಾ ಇದ್ದೀನಿ. ಇದನ್ನು ಚೆನ್ನಾಗಿ ಸ್ಪೂನ್ ಸಹಾಯದಿಂದ ಚೆನ್ನಾಗಿ ತಿರುವಾಡಿ. ಇದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಸೊ ಇವಾಗ ಗ್ರೈಂಡ್ ಮಾಡಿಟ್ಕೊಂಡಿರುವಂತಹ ಪಾಲಕ್ನ ಇದರಲ್ಲಿ ಹಾಕ್ಕೊತಾ ಇದ್ದೀನಿ. ನಿಮಗೆ ನೀರು ಬೇಕು ಅಂದರೆ ಸ್ವಲ್ಪ ನೀರು ಆ್ಯಡ್ ಮಾಡ್ಕೋಬೋದು.
ಇದಕ್ಕೆ ಸ್ವಲ್ಪ ನಾನು ನೀರು ಆ್ಯಡ್ ಮಾಡ್ತಾಯಿದ್ದೀನಿ, ಸ್ವಲ್ಪ ಒಂದು ಹಾಫ್ ಗ್ಲಾಸ್ ಕೂಡ ಅಲ್ಲ, ಅದಕ್ಕಿಂತ ಕಡಿಮೆ ನಾನು ನೀರನ್ನು ಯೂಸ್ ಮಾಡ್ತಾಯಿದ್ದೀನಿ. ಇಲ್ಲಿ ಕಟ್ ಮಾಡಿ ಇಟ್ಕೊಂಡಿರುವಂಥ ಪನ್ನೀರ್ ಕ್ಯೂಬ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಸ್ವಲ್ಪ ಹೊತ್ತು ಬೆಂದಾದಮೇಲೆ ಲಿಡ್ ಕ್ಲೋಸ್ ಮಾಡಿ ಒಂದು ಸೈಡ್ ಎತ್ತಿಡಿ. ಅದಾದಮೇಲೆ ಇವಾಗ ಬೆಳ್ಳುಳ್ಳಿ ಒಗ್ಗರಣೆನ ಹಾಕ್ತಾಯಿದ್ದೀನಿ. ಸೊ ಒಂದು ಚಿಕ್ಕ ಕಡಾಯಿಗೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಜೀರಿಗೆ ಹಾಕ್ಬಿಟ್ಟು ಬೆಳ್ಳುಳ್ಳಿದು ಫ್ಲೇವರ್ ಇರಲಿ ಅಂತ ಬೆಳ್ಳುಳ್ಳಿನ ಹಾಕ್ತಾಯಿದ್ದೀನಿ. ಸೊ ಇದನ್ನು ಫ್ರೈ ಮಾಡಿಕೊಂಡು ಇವಾಗ ಸ್ವಲ್ಪ ಇದಕ್ಕೆ ಖಾರದ ಪುಡಿ ಹಾಕ್ತಾಯಿದ್ದೀನಿ. ಸೊ ಚೆನ್ನಾಗಿ ಬಂದಿದೆ. ತುಂಬ ಮಸಾಲೆಗಳನ್ನು ಇದರಲ್ಲಿ ಆ್ಯಡ್ ಮಾಡಿಲ್ಲ ನಾನು, ಸಿಂಪಲ್ಲಾಗಿ ಮನೇಲಿ ಏನಿರುತ್ತೆ ಅದನ್ನು ಮಾಡ್ಕೊಂಬಿಟ್ಟು ಸಿಂಪಲ್ಲಾಗಿ ಮಾಡಿದ್ದೀನಿ. ಬಟ್ ಟೇಸ್ಟ್ ತುಂಬ ಚೆನ್ನಾಗಿ ಬಂದಿತ್ತು, ಅದಕ್ಕೆ ಈ ರೆಸಿಪಿನ ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ತಾಯಿದ್ದೀನಿ. ಇವಾಗ ಚಪಾತಿಗೆ ರೆಡಿ ಮಾಡಿಟ್ಕೊಂಡಿದ್ನಲ್ಲ ಹಿಟ್ಟನ್ನು ತೊಗೊಂಬಿಟ್ಟು ಚಪಾತಿ ರೆಡಿ ಮಾಡೋಣ. ಗ್ಯಾಸ್ ಸ್ಟವ್ ಮೇಲೆ ಒಂದು ತವಾನ ಇಟ್ಕೊಂಡಿದ್ದೀನಿ ಮೀಡಿಯಮ್ ಫ್ಲೇಮಲ್ಲಿ. ಸೈಡಲ್ಲಿ ಚಪಾತಿ ರೆಡಿ ಮಾಡ್ತಾಯಿದ್ದೀನಿ. ಸ್ವಲ್ಪ ಹಿಟ್ಟನ್ನು ಹಚ್ಕೊಂಬಿಟ್ಟು ಚಪಾತಿನ ಲಟ್ಟಿಸ್ಕೊತಾ ಇದ್ದೀನಿ. ನಾನು ಯಾವಾಗಲೂ 4 ಫೋಲ್ಡ್ ಮಾಡ್ತೀನಿ, ಸೊ ಚೆನ್ನಾಗಿ ಬರುತ್ತೆ, ಉಬ್ಬುತ್ತೆ, ಅದಕ್ಕೋಸ್ಕರ. ಸೊ 4 ಲೇಯರ್ ಮಾಡಿಕೊಂಡು ಮಾಡ್ತಾಯಿದ್ದೀನಿ. ಸ್ವಲ್ಪ ಎಣ್ಣೆ ಹಾಕೊಳ್ಳಿ ತವಾಗೆ. ಅದಾದಮೇಲೆ ತವ ಚೆನ್ನಾಗಿ ಕಾದಿರಬೇಕು. ಆಮೇಲೆ ಚಪಾತಿನ ಹಾಕ್ಕೊಂಡು ಚೆನ್ನಾಗಿ ಬೇಯಿಸಿ. ಉಬ್ಬಿ ಚೆನ್ನಾಗಿ ಬರುತ್ತೆ, ಯಾಕಂದರೆ ಹಿಟ್ಟು ತುಂಬ ಹೊತ್ತು ನೆಂದಿತ್ತಲ್ವ, ಮೀನ್ಸ್ ಒಂದು ಹಾಫ್ ಆನ್ ಅವರ್ಗಿಂತ ಜಾಸ್ತಿ ನೆಂದೋಗಿತ್ತು. ಸೊ ಹಾಗಾಗಿ ಚೆನ್ನಾಗಿ ಬರುತ್ತೆ ಚಪಾತಿ ಕೂಡ. ನೀವು ಯಾವಾಗಲೂ ಚಪಾತಿ ಮಾಡೋದಾದರೆ ಗೊತ್ತಿಲ್ಲದವರು, ಎಲ್ಲರಿಗೂ ಗೊತ್ತಿಲ್ಲದವರು ಚಪಾತಿ ಮಾಡೋಕ್ಕಿಂತ ಮುಂಚೆ ಒಂದು ಹಾಫ್ ಆನ್ ಅವರ್ನ ಹಿಟ್ಟನ್ನು ಕಲಸಿಟ್ಕೊಳ್ಳಿ. ಆವಾಗ ಚಪಾತಿ ಚೆನ್ನಾಗಿ ಬರುತ್ತೆ, ಸಾಫ್ಟಾಗಿ ಉಬ್ಬುತ್ತೆ. ನೋಡ್ತಾ ಇದ್ದಿಲ್ಲ ಯಾವ ಥರ ಉಬ್ಬಿದೆ ಅಂತ. ನಾನು ಇದಕ್ಕೆ ಸನ್ಪ್ಯೂರ್ ಚಕ್ಕಿ ಆಟನ ಯೂಸ್ ಮಾಡಿದ್ದೀನಿ. ಚಪಾತಿ ಕೂಡ ಚೆನ್ನಾಗಿ ಬಂದಿದೆ. ಸೊ ಇವಾಗ ರೆಡಿ ಆಯಿತು. ಬಿಸಿ ಚಪಾತಿ ಜೊತೆಗೆ ಬಿಸಿ ಪಾಲಕ್ ಪನ್ನೀರ್. ಹೇಗಿದೆ ರೆಸಿಪಿ ಅಂತ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.